ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ರಿಲೀಸ್ ಸಂಭ್ರಮ ಮುಗಿಲು ಮುಟ್ಟಿದೆ. ಕೊಲೆ ಆರೋಪಿಯಾಗಿ ಜೈಲು ಸೇರಿರುವ ನಟ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ತೆರೆಗೆ ಬಂದಿದ್ದು, ಡೆವಿಲ್ ಅಬ್ಬರವನ್ನ ಅಭಿಮಾನಿಗಳು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಆದರೆ ಇತ್ತ ಅಭಿಮಾನಿಗಳ ಕೂಗು, ಚಪ್ಪಾಳೆ, ಶಿಳ್ಳೆಯ ಸದ್ದು ಕೇಳಿಸದೆ ಜೈಲಿನಲ್ಲೇ ನಟ ದರ್ಶನ್ ಪತರುಗುಟ್ಟಿದ್ದಾರೆ. ತನ್ನದೇ ಸಿನಿಮಾ ರಿಲೀಸ್ ವೇಳೆ ದರ್ಶನ್ ಜೈಲಿನಲ್ಲಿದ್ದು ರಾತ್ರಿ ಇಡೀ ನಿದ್ದೆ ಬಾರದೆ ಒದ್ದಾಡಿದ್ದಾರೆ. ಬ್ಯಾರಕ್ನಲ್ಲಿ ಬೆಳಗ್ಗೆ ಪೇಪರ್ ನೋಡಿದ ದರ್ಶನ್ ಅಭಿಮಾನಿಗಳ ಸಂಭ್ರಮ ಕಂಡು ಭಾವುಕರಾಗಿದ್ದಾರೆ ಎನ್ನಲಾಗುತ್ತಿದೆ. ಇನ್ನು ನಟ ದರ್ಶನ್ ಅವರ ಸೆಲ್ನಲ್ಲಿ ಹೊಸ ಟಿವಿ ಕೂಡ ಅಳವಡಿಸಲಾಗಿದ್ದು, ಡೆವಿಲ್ ಸಿನಿಮಾದ ಪ್ರತಿಯೊಂದು ಅಪ್ಡೇಟ್ ಅನ್ನು ಜೈಲಿನ ಟಿವಿಯಲ್ಲಿ ಅಭಿಮಾನಿಗಳ ಪ್ರೀತಿ ನೋಡಿ ಕಣ್ಣೀರು ಹಾಕುತ್ತಿದ್ದಾರಂತೆ. ಈ ಜನ್ಮಕ್ಕೆ ಇಷ್ಟು ಸಾಕು ಎಂದು ಭಾವುಕರಾಗುತ್ತಿದ್ದಾರಂತೆ. ಅಭಿಮಾನಿಗಳ ಸಂಭ್ರಮ ಕಂಡು ದರ್ಶನ್ ಕಣ್ಣೀರು. ಡೆವಿಲ್ ಸಿನಿಮಾ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಎನ್ನುವ ಬಗ್ಗೆ ನಟ ದರ್ಶನ್ ಕಣ್ಣಾಡಿಸಿದ್ದಾರೆ. ಅಲ್ಲದೆ ಅಭಿಮಾನಿಗಳ ಸಂಭ್ರಮಾಚರಣೆಯ ಸುದ್ದಿ ಓದಿದ ಬಳಿಕ ದರ್ಶನ್ ಭಾವುಕರಾಗಿದ್ದಾರಂತೆ. ಅಭಿಮಾನಿಗಳ ಪ್ರೀತಿ ಕಂಡು ಭಾವುಕರಾದ ದರ್ಶನ್ ಸಂಭ್ರಮದಲ್ಲಿ ಭಾಗವಹಿಸಲಾಗದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಈ ವಿಷಯವನ್ನು ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳ ಜೊತೆ ಹಂಚಿಕೊಂಡು ಭಾವುಕರಾಗಿದ್ದಾರೆ. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.